ಈಗ ಗ್ಯಾಸ್ ಟ್ರಬಲ್ ಒಂದು ಕಡೆಗಿದ್ರೆ ಬೆಂಗಳೂರಲ್ಲಿ ಸಿಕ್ಕಾಪಟ್ಟೆ ಮನುಷ್ಯನಿಗೆ ಗ್ಯಾಸ್ ಟ್ರಬಲ್ ಇದೆ. ಇನ್ನು ನಿಜವಾಗ್ಲೂ ಗ್ಯಾಸ್ ಟ್ರಬಲ್ ಅಂದರೆ ಸಿಲಿಂಡರ್ಗಳಿಗೆ ಕೊರತೆ. ಈ ಸಿಲಿಂಡರ್ಗಳ ಕೊರತೆಯ ಪರಿಸ್ಥಿತಿ ಏನಾಗಿದೆ ಅಂತಂದರೆ ಕಮರ್ಷಿಯಲ್ ಸಿಲಿಂಡರ್ಗಳ ದರದಲ್ಲಿ ಭಾರೀ ಏರಿಕೆ ಆಗ್ಬಿಟ್ಟಿದೆ. 19 kg ಸಿಲಿಂಡರ್ ದರ 993 ರೂಪಾಯಿ ಏರಿಕೆ ಆಗಿದೆ. ಆಲ್ಮೋಸ್ಟ್ ಒಂದು 1000 ರೂಪಾಯಿನೇ ಜಾಸ್ತಿ ಆಯಿತು ಅಂತ ಅನ್ಕೊಳ್ಳಿ. ಹೋಟೆಲ್ ರೆಸ್ಟೋರೆಂಟ್ಗಳಿಗೆ ಕೇಂದ್ರ ಸರ್ಕಾರ ಈಗ ಬಿಗ್ ಶಾಕ್ ಅನ್ನು ಕೊಟ್ಟಿದೆ. ಗೃಹ ಬಳಕೆ ಸಿಲಿಂಡರ್ ಬೆಲೆಯಲ್ಲಿ ಬದಲಾವಣೆ ಇಲ್ಲ, ಮನೆಗೆ ಬಳಕೆ ಮಾಡುವಂಥದ್ದು ಯಾವುದೂ ಇಲ್ಲ. ಕಮರ್ಷಿಯಲ್ ಸಿಲಿಂಡರ್ ದರದಲ್ಲಿ ಮಾತ್ರ ಭಾರಿ ಏರಿಕೆಯನ್ನು ಮಾಡಿಬಿಟ್ಟಿದ್ದಾರೆ. ಒಂದೇಳ ಕೇಂದ್ರದವ್ರು ಮಾಡುವಂಥ ಎಡಬಿಡಂಗಿ ಕೆಲಸಗಳಿಂದ ಏನಾಗ್ತಾ ಇದೆ ಅಂತ ಹೇಳಿ ನೀವು ಇದ್ರ ದರ ಏರಿಕೆ ಮಾಡ್ತೀರಾ. ಕಮರ್ಷಿಯಲ್ ಸಿಲಿಂಡರು, ಗೃಹ ಬಳಕೆ ಸಿಲಿಂಡರ್ಗಳನ್ನು ಅವರು ಕಳ್ಳ ಸಾಗಾಣಿಕೆಯಲ್ಲಿ ಅದನ್ನೇ ಬಳಕೆ ಮಾಡ್ಕೊಳ್ತಾರೆ. ಮನೆಗೆ ಸಿಗಬೇಕಾಗಿರುವಂಥ ಸಿಲಿಂಡರ್ಗಳೇ ಸಿಗೋದಿಲ್ಲ. ಗರಿಷ್ಠ ಜ್ಞಾನ ಇಲ್ಲದೆ ಇರುವಂಥವ್ರು ಮಾಡುವಂಥದ್ದು ಬೇಕಾಗಿಲ್ವಾ ಇದನ್ನೆಲ್ಲ? ಎಲ್ಲಿಟ್ಟಿರ್ತಾರೋ ತಲೆನ. ಹಳೆ ದರ 2161, ಹೊಸ ದರ 3154 ರೂಪಾಯಿ, ಅಂದರೆ ಒಟ್ಟು 1000 ರೂಪಾಯಿ ಏರಿಕೆ ಮಾಡಿ ಇಟ್ಬಿಟ್ರು. ಈಗ ಗೃಹ ಬಳಕೆಗೆ ಇರುವಂಥ ಸಿಲಿಂಡರ್ಗಳನ್ನೆಲ್ಲ ಹೋಗಿ ಹೋಟೆಲ್ನವ್ರು ಬಳಕೆ ಮಾಡ್ತಾರೆ. ಮೊದಲೇ ಅಲ್ಲಿ ಇಲ್ಲಿ ಅದನ್ನೇ ಬಳಕೆ ಮಾಡ್ತಾ ಇದ್ರು. ಈಗ ಇಷ್ಟೆಲ್ಲ ದರ ಏರಿಕೆ ಮಾಡಿದ ನಂತರ ಅಂತೂ ಮುಗಿದೋಯ್ತು. ಆಮೇಲೆ ಹೋಟೆಲ್ ದರ ಏರಿಕೆ ಆಗೋಗುತ್ತೆ, ಟೀ ಕಾಫಿ ಎಲ್ಲ ಏರಿಕೆ ಮಾಡಿಡ್ತಾರೆ. ಜನ ಅದ್ರ ಮೇಲೆ ಡಿಪೆಂಡ್ ಆಗುವಂಥವ್ರು ಯಾರಾದರೂ ಇದ್ರೆ ಪಾಪ ಒದ್ದಾಡಿ ಹೋಗಬೇಕು. ಏನ್ರಿ, ಏನು ತಲೆ ಬುಡ ಏನು ಸರಿ ಇಲ್ದಂಗೆ ಆಡ್ತಾ ಇದ್ದಾರೆ. ಇರಾನ್ ಯುದ್ಧದ ಬಳಿಕ 3ನೇ ಬಾರಿಗೆ ಏರಿಕೆ. ಮಾರ್ಚ್ ಏಪ್ರಿಲ್ನಲ್ಲಿ ಏರಿಕೆಯನ್ನು ಕೇಂದ್ರ ಸರ್ಕಾರ ಮಾಡಿತ್ತು. ಈಗ ಮತ್ತೆ ಏರಿಕೆ ಮಾಡಿದ್ದಾರೆ. 144 ರೂಪಾಯಿ ಹೆಚ್ಚಿಸಿತ್ತು ಕೇಂದ್ರ ಮಾರ್ಚ್ನಲ್ಲಿ. ಅದಾದ ನಂತರ ಮತ್ತೊಮ್ಮೆ ಏರಿಕೆ ಆಗಿತ್ತು. ಅದು ಏಪ್ರಿಲ್ 1ನೇ ತಾರೀಕಿಗೆ. ಅದು 200 ರೂಪಾಯಿ ಹೆಚ್ಚಳ ಆಗಿತ್ತು. ಟೋಟಲ್ಲು 350 ರೂಪಾಯಿ. ಇದು 1000 ರೂಪಾಯಿ ಲೆಕ್ಕ. ಅಲ್ಲಿಗೆ ನಿಮಗೆ 1300 ಜಾಸ್ತಿ ಆಗುತ್ತೆ. 1300 1400 ರೂಪಾಯಿ ಜಾಸ್ತಿ ಆದಂಗೆ ಆಗೋಯ್ತು ಕಳೆದ 3 ತಿಂಗಳಲ್ಲಿ. ಮಾರ್ಚ್ ಏಪ್ರಿಲ್ 2 ತಿಂಗಳಲ್ಲಿ, 3 ತಿಂಗಳೂ ಅಲ್ಲ, 2 ತಿಂಗಳಲ್ಲಿ 1400 ರೂಪಾಯಿಯನ್ನು ಏರಿಕೆ ಮಾಡಿದೆ. ಈಗ ಯಾವ ರೀತಿಯಾಗಿ ಹೋಟೆಲ್ ನಡೆಸಬೇಕು ಅವರು? ದರ ಏರಿಕೆ ಮಾಡಲಾರ್ದೆ ಹೆಂಗೆ ಜೀವನ ಮಾಡಬೇಕು? ನೀವು ಈ ಮೂಲಕವಾಗಿ ಹೋಟೆಲಲ್ಲಿ ಕೆಲಸ ಮಾಡುವಂಥ ಕೆಲಸಗಾರರ ಕೆಲಸ ಕಡಿತಗೊಳಿಸ್ತಾ ಇದ್ದೀರಾ. ಹೋಟೆಲ್ಗಳು ಬಾಗಿಲು ಹಾಕ್ಕೊಂಡು ಹೋಗುವಂಥ ಪರಿಸ್ಥಿತಿಗೆ ತಂದಿಡ್ತಾ ಇದ್ದೀರಾ. ಅವ್ರ ದುಡಿಮೆ ಕಡಿಮೆ ಆಗಿ ಹೋಗುತ್ತೆ. ಬೇರೆ ಏನಾದರೂ ವ್ಯವಸ್ಥೆ ಮಾಡ್ಕೊಳ್ಳೋಕೆ ಅದಕ್ಕಾದರೂ ಸಬ್ಸಿಡಿ ಕೊಡ್ತೀರಾ, ಅದನ್ನು ಕೊಡೋದಿಲ್ಲ.